ಅಸ್ಸಲಾಮು ಅಲೈಕುಂ ಸಹೋದರರೇ, 12 ವರ್ಷಗಳ ಮುಂಚೆಗಿನ ಕತೆ. ರಮಾಕಾಂತ್ ಎಂಬ ಹಿಂದೂ ಸಹೋದರನ ಮನೆಗೆ ಸೈಯದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಎಂಬ ಮುಸ್ಲಿಂ ಧರ್ಮಗುರು ಬರುತ್ತಾರೆ. ವೇಷ ಭೂಷಣ ಸಂಸ್ಕೃತಿಗಳಲ್ಲಿ ಅಪರಿಚಿತವಾಗಿದ್ದ ಆ ಮುಸ್ಲಿಂ ಧರ್ಮಗುರುವನ್ನು ರಮಾಕಾಂತ್ ಪ್ರೀತಿಯಿಂದಲೇ ಬರಮಾಡುತ್ತಾರೆ. ಅವರ ಮನೆಯ ಮಹಡಿಯ ಮೇಲೆ ಆ ಧರ್ಮಗುರುವಿನ ಜೊತೆಗಿದ್ದ ತಂಡಕ್ಕೆ ಹಾಗೂ 33 ಮಕ್ಕಳಿಗೆ ಕಲಿಯುವುದಕ್ಕೆ ಮತ್ತು ತಂಗುವುದಕ್ಕೆ ಇರುವ ಎಲ್ಲಾ ಅವಕಾಶವನ್ನು ಮಾಡಿಕೊಡುತ್ತಾರೆ. ಈ ಘಟನೆ ನಡೆದದ್ದು ಹಾವೇರಿ ಜಿಲ್ಲೆಯ ಸವನೂರಿನ 2014 ಜೂನ್ 22ರಂದಾಗಿತ್ತು. ಆ ಮೂಲಕ ಆರಂಭವಾದ ಶಿಕ್ಷಣ ಸಂಸ್ಥೆಯಾಗಿದೆ ಮುഈನುಸ್ಸುನ್ನಾ ಮೋರಲ್ ಅಕಾಡೆಮಿ. ಇಂದು 2000ರಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಬದುಕನ್ನು ಕೊಡುತ್ತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಬಯಲು ಸಾಮೆಯ ಕುಗ್ರಾಮಗಳು, ಮಾತಾಪಿತರ ಕುಡಿತ ಬಡಿತಗಳಿಗೆ ಬಲಿಯಾಗಿ ಹೋದ ಮಕ್ಕಳು, ಕನಸುಗಳಿಲ್ಲದೆ ಚರಂಡಿಗಳಲ್ಲಿ ದಿನದೂಡುತ್ತಿದ್ದ ಕುಸುಮಗಳು, ಅಜ್ಞಾನ ಅನಾಚಾರಗಳ ಫಲವಾಗಿ ಅನಾಹುತ ಆಘಾತಗಳಿಗೆ ಬಲಿಯಾಗಿದ್ದ ಸಮಾಜವೊಂದರ ಸಮುದ್ರಣೆಗಾಗಿ ಸ್ಥಾಪಿತವಾದ ಶಿಕ್ಷಣ ಸಂಸ್ಥೆಯಾಗಿದೆ ಮುഈನುಸ್ಸುನ್ನಾ. ಇವತ್ತು ಸುಮಾರು 10 ಕ್ಯಾಂಪಸ್ಗಳಲ್ಲಿ 30 ವಿದ್ಯಾಸಂಸ್ಥೆಗಳಲ್ಲಿ 2000ಕ್ಕೂ ಮಿಕ್ಕ ಮಕ್ಕಳಿಗೆ ಅಕ್ಷರ ಮತ್ತು ಅನ್ನವನ್ನು ಕೊಟ್ಟು ಬದುಕನ್ನು ಬೆಳಗಿಸುತ್ತಿದೆ. ಕೊಳಕು ಪ್ರಾಣಿಗಳಿಗೆ ಕಲ್ಲು ಹೊಡೆಯುವುದಕ್ಕೆ ಮಾತ್ರ ಸೀಮಿತವಾಗಿದ್ದ ಕಂದಮ್ಮಗಳನ್ನು ಹಿಕ್ಕಿ ತಂದು ವಿದ್ವಾಂಸರನ್ನಾಗಿ ಪರಿವರ್ತನೆ ಮಾಡಿದ ಸಂಸ್ಥೆ ಇದು. ಒಳಚರಂಡಿಗಳಲ್ಲಿ ಕೊಳಕು ಪ್ರಾಣಿಗಳಿಗೆ ಕಲ್ಲೆಸೆಯುವುದಕ್ಕಾಗಿ ಮಾತ್ರ ಸೀಮಿತವಾಗಿದ್ದ ಪುಟಾಣಿ ಕಂದಮ್ಮಗಳನ್ನು ಹೆಕ್ಕಿ ತಂದು ಅನ್ನ ಆಶ್ರಯ ಕೊಟ್ಟು ಕಲಿಸಿ ವಿದ್ವಾಂಸರನ್ನಾಗಿ ಮಾಡಿದ ಸಾಧನೆಯಾಗಿದೆ ಮುಈನುಸ್ಸುನ್ನಾದದ್ದು. ತನ್ನ ತಾತನಿಗೆ ಮರಣದ ಅಂಚಿನಲ್ಲಿ ಶರಾಬು ಕುಡಿಸಿದ ಹೆಣ್ಣು ಮಗಳನ್ನು ಆಲಿಮಗಳನ್ನಾಗಿ ಪರಿವರ್ತನೆ ಮಾಡಿದ ಮುಈನುಸ್ಸುನ್ನಾ 130ರಷ್ಟು ಆಲಿಮಾಗಳನ್ನು ಸಮಾಜಕ್ಕೆ ಸಮರ್ಪಿಸಿದೆ. ಮುಈನುಸ್ಸುನ್ನಾದ ಪ್ರಧಾನ ಕ್ಯಾಂಪಸ್ ನಲ್ಲಿ ಇವತ್ತು ಜಾಮಿಯಾ ಹುಸನಿಯಾ ಶರಿಯತ್ ಕಾಲೇಜ್, ದಾರುಲ್ ಕುರ್ಆನ್, ಹಿಫ್ಜುಲ್ ಕುರ್ಆನ್ ಕಾಲೇಜ್, ಅತ್ತಿಮತ್ತೂರ್ನಲ್ಲಿರುವ ಲೇಡೀಸ್ ತರಬೇತು ಕಾಲೇಜ್, ಗುಲ್ಬರ್ಗಾದ ನವಾಜಿಯಾ ಕಲ್ಚರಲ್ ಸೆಂಟರ್, ಉನ್ನತವಾದ ಸಂಸ್ಕೃತಿಗಳನ್ನು ಕಲಿಸುವುದಕ್ಕಾಗಿ ಮೇಕ್ ಫೌಂಡೇಶನ್ ಅಧೀನದಲ್ಲಿ ತುಮ್ಮಿನಕಟ್ಟಿಯ ವಿವೇಕಾನಂದ ಶಾಲೆ, ಕಳಲ್ಕೊಂಡಾದ SVP ಶಾಲೆ, ದಾವಣಗೆರೆಯ ದೇವರಹಟ್ಟಿಯಲ್ಲಿರುವ ಮೀಮ್ ಸ್ಕೂಲ್, HLV ಸ್ಕೂಲ್ಗಳನ್ನ ಯಶಸ್ವಿಯಾಗಿ ಮುಈನುಸ್ಸುನ್ನಾ ಮುನ್ನಡೆಸ್ತಾ ಇದೆ. ನೈಸ್ ಕಿಡ್ಸ್ ನರ್ಸರಿ ಮೂಲಕ ಪುಟಾಣಿಗಳಿಗೆ ಉತ್ತಮವಾದ ಸಂಸ್ಕೃತಿಯನ್ನು ಕೂಡ ಹಂಚಲಾಗುತ್ತಾ ಇದೆ. 20 ಗ್ರಾಮಗಳಲ್ಲಿ ಮಸೀದಿ ಮದರಸಾ ಶಾಲೆಗಳನ್ನು ನಿರ್ಮಾಣಿಸಿ ಜನರಿಗೆ ಪರಿವರ್ತನೆಯನ್ನು ಉಂಟು ಮಾಡುತ್ತಿದೆ. ಜನರಲ್ಲಿ ಅರಿವಿನ ಮೂಲಕ ಅದ್ಭುತವಾದ ಪರಿವರ್ತನೆಯನ್ನು ಉಂಟು ಮಾಡುತ್ತಿದೆ. ನಾಡು ಬಿಟ್ಟು ಬಂದು ಸೇವಾ ನಿರತರಾದ ತಾಯಿಗಳು, ಉತ್ತರದಲ್ಲಿ ನಾವೇ ಬೆಳೆಸಿದ ಹುಸ್ನಿ, ಮೊಯಿನಾ ಆಲಿಮಾಗಳು ಸೇರಿದಂತೆ 80ರಷ್ಟು ಅಧ್ಯಾಪಕರ ತಂಡ ನಿರಂತರವಾಗಿ ಕಾರ್ಯಾಚರಿಸ್ತಾ ಇದೆ. ಸೈಯದ್ ಶಹೀರ್ ಅಲ್ ಬುಖಾರಿ ತಂಗಳರವರ ನೇತೃತ್ವದಲ್ಲಿರುವ ಸಾರಥಿಗಳ ತಂಡ, ವಿವಿಧೆಡೆಯಲ್ಲಿ ನಮ್ಮನ್ನ ಸಹಕರಿಸುತ್ತಿರುವ ಅನಿವಾಸಿಗಳು, ಊರ ಪರವೂರಿನಲ್ಲಿ ನಮಗೆ ತಿಂಗಳಂಪ್ರತಿ ನೆರವಾಗುತ್ತಿರುವ ಕುಟುಂಬ ಸದಸ್ಯರ ದೇಣಿಗೆ ಹಾಗೂ ಉದ್ಯಮಿಗಳ ಅಪಾರವಾದ ಬೆಂಬಲ ಎಲ್ಲವುಗಳ ಸಮ್ಮಿಶ್ರ ಫಲವೇ ಮುಈನುಸ್ಸುನ್ನಾದ ಯಶೋಗಾತಿ. ಇನ್ನು ಅರಿವಿಗಾಗಿ ನೆರವುಗಳು ಹರಿದು ಬರಲಿ. ಕರ್ನಾಟಕದ ಹಸಿರು ಭೂಮಿಯನ್ನ ಅಕ್ಷರ ಸಂಪನ್ನ ಮಾಡೋಣ.